ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಕಮೆಂಟ್ಸ್ ಬರೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 3-4 ಮಂತಿಂದ ಕಮೆಂಟ್ಸ್ಗಳೇ ನನಗೆ ಬರ್ತಾ ಇಲ್ಲ. ತುಂಬ ಅಂದರೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ತುಂಬ ಬೇಜಾರಾಗುತ್ತೆ. ಅಂದರೆ ಇವಾಗ ನಂಗೆ ಗೊತ್ತಿರುತ್ತೆ ಅಲ್ವಾ ಯಾರೆಲ್ಲ ಕಮೆಂಟ್ಸ್ ಮಾಡ್ತಾರೆ ಅಂತ. ಜಸ್ಟ್ ಹಾಯ್ ಆದರೂ ಕಮೆಂಟ್ಸ್ ಮಾಡಿ, ಓಕೆನಾ. ವಿಡಿಯೋ ಬಗ್ಗೆ ನಿಮಗೆ ಏನು ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಒಂದು ಬಂದು ಹಾಯ್ ಆದರೂ ಕಮೆಂಟ್ ಮಾಡಿ, ಅವಾಗ ನಂಗೆ ತುಂಬ ಖುಷಿ ಆಗುತ್ತೆ. ಓನ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರು ಸಾಕು, ಅವಾಗ ನನಗೆ ಅದೊಂಥರ ತುಂಬ ಖುಷಿ ಆಗುತ್ತೆ. ಅಂದರೆ ಇವಾಗ ಏನು ಅಂತಂದರೆ ನಾನು ರೀಸೆಂಟಾಗಿ ಸ್ವಲ್ಪ ವೀಡಿಯೋಸ್ ಹಾಕೋದು ಕಡಿಮೆ ಆಗಿಬಿಟ್ಟಿದೆ. ಈ ಬಿಸ್ನೆಸ್ ಮಾಡಿದ ನಂತರ ಸ್ವಲ್ಪ ವೀಡಿಯೋಸ್ ಕಡಿಮೆ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ಹೊಲಿಯೋದ್ರಲ್ಲೂ ಕೂಡ ಬ್ಯುಸಿ ಇರೋದ್ರಿಂದ, ಅಂದರೆ ಬ್ಯುಸಿ ಅಂತ ಅಂದರೆ ತುಂಬ ಏನು ರಾಶಿ ಸಿಗಲ್ಲ ಹೊಲಿಯೋಕ್ಕೆ. ಬಟ್ ಅವಾಗವಾಗ ಒಂದೊಂದು ಬ್ಲೌಸ್, ಎರಡೆರಡು ಬ್ಲೌಸ್ ಈ ಥರ ಹೊಲಿಯೋಕ್ಕೆ, ಆಮೇಲೆ ಆಲ್ಟ್ರೇಷನ್ಗಳು ಸ್ವಲ್ಪ ಸಿಕ್ಕಾಗ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ವೀಡಿಯೋ ಮಾಡೋದಕ್ಕೇ ಆಗಲ್ಲ. ಯಾಕಂದರೆ ಮಾರ್ನಿಂಗಲ್ಲಿ ಅವಳು ಮಲಗೋದೇ ಇಲ್ಲ. ನೈಟ್ ಅವಳು ಮಲಗಬೇಕಾದ್ರೆ 11:30-12 ಗಂಟೆ ಆಗುತ್ತೆ. ಸೊ ಆಮೇಲೆ ಬಂದು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಮಾರ್ನಿಂಗ್ ಬೇಗ ಎದ್ದು ಮಾಡೋಣ ಅಂದರೆ ಮಾರ್ನಿಂಗ್ ಟಿಫನ್ ಅದು ಇದು ಅಂತ ರೆಡಿ ಮಾಡೋದಕ್ಕಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ನೋಡ್ಬೇಕು, ಇನ್ನು ಡೈಲಿ ಜಾಸ್ತಿ ಯೂಟ್ಯೂಬಲ್ಲಿ ಇದು ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಸೊ ಗೊತ್ತಿಲ್ಲ ಹೇಗಾಗುತ್ತೆ ಅಂತೇಳಿ. ಈಗ ಒಂದು ಬ್ಲೌಸ್ ಹೊಲಿಯೋದಿದೆ ನನಗೆ. ಸೊ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಕೆಲವರು ಏನಂದ್ರೆ ಇವರು ಡೈಲಿ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತೇಳಿ ವಿಡಿಯೋ ನೋಡದೆ ಕೂಡ ಇರ್ಬೋದು. ಸೊ ವಿಡಿಯೋ ನೋಡದೇ ಇರಬೇಡಿ, ಡೈಲಿ ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೇನೆ. ಜಸ್ಟ್ ಒಂದು ಹಾಯ್ ಆದರೂ ಬಂದು ಕಾಮೆಂಟ್ ಹಾಕಿ, ಓಕೆನಾ. ಇದ್ರ ಬಗ್ಗೆ ಇಷ್ಟೇ ಹೇಳಕ್ಕಿರೋದು. ಇನ್ನೊಂದು ಏನು ಅಂತಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿಯಾಗಿ ಓಡಾಡ್ತಾ ಇದೆ. ಎಲ್ಲರೂ ಕೂಡ ಇದರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ನಲ್ಲಿ ನಮಗೆ ಜಾಸ್ತಿ ಫಾಲೋವರ್ಸ್ ಇದ್ರೆ ಮಾತ್ರ ಆನ್ಲೈನ್ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯನಾ, ಆನ್ಲೈನ್ ಬಿಸ್ನೆಸ್ ಮಾತ್ರ ಸಕ್ಸಸ್ ಆಗುತ್ತೆ, ಜಾಸ್ತಿ ಫಾಲೋವರ್ಸ್ ಇದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಅನ್ನೋದು. ಆನ್ಲೈನ್ ಮಾತ್ರ ಹೇಳ್ತಾ ಇದ್ದೇನೆ, ಆಫ್ಲೈನ್ ನಾನು ಹೇಳ್ತಾ ಇಲ್ಲ. ಇವಾಗ ಏನಂತಂದ್ರೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಯಾರೋ ಒಬ್ರು ಈಗ ನನ್ನನ್ನೇ ಉದಾಹರಣೆ ತಗೊಂಡ್ರೆ, ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕು. ಎಸ್ ಹೌದು, ಅವರು ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಎಸ್ ಹೌದು, ಅವರು ಮಾಡ್ತಾ ಇದ್ದಾರೆ, ಹೌದು. ಬಟ್ ಏನು ಅಂತಂದ್ರೆ ಓನ್ಲಿ ಆನ್ಲೈನ್ ಬಿಸ್ನೆಸ್ ಅಂದ್ರೆ ನನಗೂ ಕಷ್ಟ ಆಗ್ತಾ ಇತ್ತು, ಓಕೆನಾ. ಯಾಕಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇಲ್ಲ. ಬಟ್ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಹೆಂಗ್ ಮಾನಿಟೈಸೇಷನ್ ಆನ್ ಮಾಡೋದು, ಅದರಲ್ಲಿ ಹೇಗೆ ದುಡ್ಡು ಮಾಡೋದು, ಅದು ನನಗೆ ಒಂದು ಚೂರು ಗೊತ್ತಿಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕ್ತೀನಿ, ಏನು ಅಂತಂದ್ರೆ ಈ ಸ್ಯಾರೀಸ್ ಇದು ಅದಿದು ರೀಲ್ಸ್ ಎಲ್ಲ ಹಾಕ್ತೀನಿ. ಸ್ವಲ್ಪ ವ್ಯೂಸ್ ಹೋಗುತ್ತೆ, ಬಟ್ ಅದರಲ್ಲಿ ನನಗೆ ಅದನ್ನ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಅದರಲ್ಲಿ ಯಾರಾದ್ರೂ ಬಂದು ತಗೋತಾರೆ ಅಂತೇಳಿ ಅದಕ್ಕೋಸ್ಕರ ನಾನು ಅದರಲ್ಲಿ ರೀಲ್ಸ್ ಹಾಕ್ತೀನಿ. ಅದರ ಬಗ್ಗೆ ನಂಗೆ ಅಷ್ಟೊಂದು ಇದಿಲ್ಲ. ಅದರಲ್ಲೂ ನನಗೂ ಫಾಲೋವರ್ಸ್ ಇಲ್ಲ, 130 ಫಾಲೋವರ್ಸ್ ಇದ್ದಾರೆ ಅಷ್ಟೇ. ಹಾಗಾಗಿ ಅದರಲ್ಲಿ ನನಗೆ ಆನ್ಲೈನ್ ಅಲ್ಲಿ ಅದರಲ್ಲಿ ನನಗೆ ಇದು ಮಾಡೋಕ್ಕಾಗಲ್ಲ. ಬಟ್ ರೀಲ್ಸ್ ಹಾಕ್ತಾ ಇರ್ತೀನಿ, ವ್ಯೂಸ್ ಹೋಗ್ತಾ ಇರುತ್ತೆ, ಓಕೆನಾ. ವ್ಯೂಸ್ 400, 500, 800 ಈ ತರ ವ್ಯೂಸ್ ಹೋಗ್ತಾ ಇರುತ್ತೆ. ಇನ್ನು ಯೂಟ್ಯೂಬ್ ಅಂತ ಬಂದಾಗ ಯೂಟ್ಯೂಬ್ ಅಲ್ಲಿ ನನಗೆ 18,000 ತನಕ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆ, 18,000 ಸಬ್ಸ್ಕ್ರೈಬರ್ ಇದ್ರೂ ಕೂಡ ಆನ್ಲೈನ್ ಅಲ್ಲಿ ನನಗೆ ತುಂಬ ಕಡಿಮೆ, ಓಕೆನಾ. ತುಂಬ ಕಡಿಮೆ ಅಂದರೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು ಯಾರಿದ್ದಾರೆ ಯೂಟ್ಯೂಬಲ್ಲಿ, ಈಗ ಹೇಳ್ತಾ ಇರೋದು ನಾನು, ಬೇರೆ ಆನ್ಲೈನಲ್ಲಿ ನನಗೆ ಇದು ಆರ್ಡರ್ ಸಿಗುತ್ತೆ. ಬಟ್ ಯೂಟ್ಯೂಬ್ ಅಂತ ಬಂದಾಗ ಯೂಟ್ಯೂಬಿಂದ ಬರುವವರು ತುಂಬ ಅಂದರೆ ತುಂಬ ಕಡಿಮೆ. ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ. ಇನ್ನು ಯೂಟ್ಯೂಬಲ್ಲಿ ಯಾಕಂದರೆ 18,000 ಜನ ಇದ್ದಾಗ ಸಬ್ಸ್ಕ್ರೈಬರ್ಸು, ಅದರಲ್ಲಿ ಒಂದು 10 ಜನ ತಗೊಂಡ್ರು ಸಾಕು ನನಗೆ, ಓಕೆನಾ. ದಿನಕ್ಕೆ 10 ಜನ ತಗೊಂಡ್ರು ಸಾಕು, ದಿನಕ್ಕೆ 5 ಜನ ಬಂದು ತಗೊಂಡ್ರು ಸಾಕು, ಅಷ್ಟು ತಗೊಂಡ್ರು ಸಾಕು. ಇವಾಗ ನಾನೇ ಹೇಳೋದು ಉದಾಹರಣೆಗೆ, ಈಗ ಅವರು ಸ್ಟಾರ್ಟ್ ಮಾಡಿದ್ದಾರೆ, ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ನನ್ನ ಹತ್ರ ದುಡ್ಡು ಇರ್ಬೇಕು, ಓಕೆನಾ. ಇವಾಗ ತುಂಬಾ ಜನ ಹೇಳ್ತಾರೆ ಆ ತರ, ಏನು ಅಂತಂದ್ರೆ ಅವ್ರು ಸ್ಟಾರ್ಟ್ ಮಾಡಿದ್ರಲ್ಲ ಅದಕ್ಕೆ ಇವರು ಕೂಡ ಸ್ಟಾರ್ಟ್ ಮಾಡಿದ್ರು. ಇವರು ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅವರಿಗೆ ದುಡ್ಡಿತ್ತು, ಸ್ಟಾರ್ಟ್ ಮಾಡಿದ್ರು, ಓಕೆ. ಬಟ್ ನಮ್ಮ ಹತ್ರನೂ ದುಡ್ಡು ಇರ್ಬೇಕಲ್ವಾ ಸ್ಟಾರ್ಟ್ ಮಾಡ್ಬೇಕಂದ್ರೆ, ನಾನು ಅದೇ ಹೇಳ್ತಾ ಇರೋದು. ಸೊ ಯಾಕಂದ್ರೆ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇವಾಗ ಓಡಾಡ್ತಾ ಇದೆ. ಎಲ್ಲರೂ ಏನು ಅಂತಂದ್ರೆ ಎಲ್ಲರೂ ಕೂಡ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟು ನೀವು ಕೂಡ ಮಾಡೋದಿಕ್ಕೆ ಹೋಗ್ಬೇಡಿ. ಆನ್ಲೈನ್ ಅಲ್ಲಿ ತುಂಬಾ ಕಷ್ಟ ಇದೆ ಅಂತ. ಬಟ್ ಎಲ್ಲರೂ ಅನ್ನುವಂತಹ ಸ್ಟೇಟ್ಮೆಂಟ್ ಏನಿದೆ ಅದು ರಾಂಗ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ದುಡ್ಡಿರ್ಲೇಬೇಕು. ದುಡ್ಡಿಲ್ಲ ಅಂದ್ರೆ ನಮ್ಗೆ ಸ್ಟಾರ್ಟ್ ಮಾಡಕ್ಕೆ ಸಾಧ್ಯನಿಲ್ಲ. ಇಷ್ಟರವರೆಗೆ ನಮಿಗೂ ಕೂಡ ಒಂದು ಸ್ವಲ್ಪ ಅಂದ್ರೆ ಅದೇ ಒಂದು ಟೆನ್ಷನ್ ಅಲ್ಲಿ ಇದ್ವಿ. ಒಂದು 2 ವೀಕ್ಸ್ 3 ವೀಕ್ಸ್
ಹಿಂದೆ ಅದೇ ಒಂದು ಟೆನ್ಷನ್ ಇತ್ತು ನಮಗೆ, ಸ್ವಲ್ಪ ಅಮೌಂಟ್ ಇದು ಸ್ವಲ್ಪ ಕೊಡೋದಿಕ್ಕೆ, ಆಮೇಲೆ ಸ್ವಲ್ಪ ಸಾಲ ಇದೆಲ್ಲ ಇತ್ತು. ಬಟ್ ಅದೆಲ್ಲ ಕ್ಲಿಯರ್ ಆಯಿತು. ಸೊ ಇವಾಗ ಫುಲ್ಲು ಏನಂದರೆ ಮೈಂಡ್ ರಿಫ್ರೆಶ್ ಆಗಿದೆ. ಇನ್ನೊಂದು ಏನಂತಂದ್ರೆ, ನಾನು ಸೇಲ್ ಆಗ್ತಾ ಇಲ್ಲ ಅಂತ ಅದನ್ನೇ ತಲೆಯಲ್ಲಿ ಇಟ್ಕೋತಾ ಇಲ್ಲ. ಯಾಕಂದ್ರೆ ಇವಾಗ ನನ್ನ ಮೈಂಡ್ ರಿಫ್ರೆಶ್ ಆಗಿದೆ ನಮ್ದು. ಸೊ ಹಾಗಾಗಿ ಎಷ್ಟು ಯಾರು ತಗೋತಾರೆ ತಗೊಳ್ಳಿ, ಅದಕ್ಕೆ ನಾವು ಇದಾಗಿರ್ತೀವಿ. ಸೊ ಹಾಗಂತೇಳಿ ನಾವು ಲೋ ಕ್ವಾಲಿಟಿದಾಗಿರ್ಬೋದು ಅಥವಾ ಕ್ವಾಲಿಟಿ ಇಲ್ಲದ ಈ ತರದ್ ಯಾವುದು ನಾವು ಇಷ್ಟರವರೆಗೆ ಆನ್ಲೈನ್ ಅಲ್ಲಿ ಸೇಲ್ ಮಾಡಿಲ್ಲ, ಇಲ್ಲಿಯೂ ಕೂಡ ಸೇಲ್ ಮಾಡಲ್ಲ. ಯಾಕಂದ್ರೆ ಆ ತರ ಸೇಲ್ ಮಾಡಿ ನನಗೆ ದುಡ್ಡು ಮಾಡೋದು ಅದು ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ನೀವು ನಂಬ್ತೀರಾ ಬಿಡ್ತೀರಾ ನನ್ಗೆ ಗೊತ್ತಿಲ್ಲ. ನೀವು ನನ್ನ ವಿಡಿಯೋಸ್ ನೋಡ್ತಾ ಬರ್ತಾ ಇದ್ರೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ, ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು, ಅಂಗಡಿ ರೇಟ್ ಕೂಡ ನಾವು ಆನ್ಲೈನ್ ಅಲ್ಲಂತೂ ನೀವು ಕೇಳೋದೇ ಬೇಡ. ಅಂಗಡಿ ರೇಟ್ ಅಲ್ಲ, ಅದರಲ್ಲಿ ನಾವು 50% ಮಾತ್ರ ನಿಮ್ಗೆ ಜಾಸ್ತಿ ಮಾಡಿ ಕೊಡೋದಷ್ಟೇ, ಇನ್ನ 50% ಕೊಡೋದೇ ಇಲ್ಲ. ಸೊ ಆನ್ಲೈನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ರೇಟಿಗೆ ನಾವು ಸೇಲ್ ಮಾಡೋದು. ಇಲ್ಲಿಯೂ ಕೂಡ ಅಷ್ಟೇ, ಆಫ್ಲೈನ್ ಕೂಡ ಅಷ್ಟೇ. ಇಲ್ಲಿನೂ ಕೂಡ ನಾನು ಮನೆಯಲ್ಲೇ ಮಾಡೋದ್ರಿಂದ ನಾನು ತುಂಬಾ ಕಡಿಮೆ ರೇಟಿಗೆ ಕೊಡೋದು. ಅಷ್ಟು ಕಡಿಮೆ ರೇಟಿಗೆ ಕೊಟ್ಟರು ಕೂಡ ತಗೊಳ್ಳೋರು ಇರಲ್ಲ. ನಾನು ಒಂದೊಂದ್ಸಲ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ ಆಫರ್ ಅಂತೇಳಿ, ಇಷ್ಟರ ತನಕ ಆಫರ್ ಕೊಟ್ಟಿದ್ದೀನಿ, ಈಗ 15 ತನಕ ನಾನು ಆಫರ್ ಅನ್ನ ಬಿಟ್ಟಿದ್ದೀನಿ. ಅಂದ್ರೆ ಯಾವುದೇ ತಗೊಂಡ್ರು ಕಡಿಮೆ ಕೊಡ್ತೀನಿ, ಕೊಡ್ತಾ ಇರೋದೇ ಕಡಿಮೆಗೆ, ಅದ್ರಲ್ಲೂ ಸ್ವಲ್ಪ ಕಡಿಮೆ ಮಾಡಿ ಮತ್ತೆ ಕೊಡ್ತಾ ಇದ್ದೀನಿ ನಾನು. ಸೊ ಅದು ಹಾಕಿದ್ರು ತಗೊಳ್ಳೋರು ಇರಲ್ಲ ಯಾರು ಕೂಡ, ಓಕೆನಾ. ಏನು ಅಂತಂದ್ರೆ, ಕೆಲವರು ಏನ್ ಅನ್ಕೊಂಡ್ ಬಿಡ್ತಾರೆ ಅಂತಂದ್ರೆ, ಇವಾಗ ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಅನ್ಕೋಬಹುದು ಕೆಲವರು ಇದು ಏನಾದ್ರೂ ಇವರು ಬೇರೆಯವ್ರ ಕಡೆಯಿಂದ ಸೇಲ್ ಮಾಡಿಸ್ತಾ ಇದ್ದಾರೆ ಅಂತ. ನೋ, ಇದು ನಾನೇ ಸೇಲ್ ಮಾಡೋದು, ಇದು ನನ್ನ ಮನೆನೇ. ನೀವು ನನ್ನ ವ್ಲಾಗ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಫುಲ್ಲು ಅಲ್ಲಿಂದ ಇಲ್ಲಿ ಎಂಡ್ ತನಕ ಇದೆ, ಇದೆಲ್ಲ ನಾನೇ ಸೇಲ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಭಯ ಬೇಡ. ಕಮ್ಮಿ ಕ್ವಾಲಿಟಿದು ಕೊಡ್ತಾರೆ ಅಥವಾ ಕ್ವಾಲಿಟಿ ಇಲ್ಲದ್ ಕೊಡ್ತಾರೆ, ಡ್ಯಾಮೇಜ್ ಕೊಡ್ತಾರೆ, ಹಳದು ಕೊಡ್ತಾರೆ, ಒಂದ್ಸಲ ಯೂಸ್ ಮಾಡಿರೋದು ಕೊಡ್ತಾರೆ, ಆ ತರ ನೀವು ಅನ್ಕೊಳ್ಳೇಬೇಡಿ. ಯಾಕಂದ್ರೆ ಆ ತರ ಮಾಡೋದು ಕೂಡ ಇಲ್ಲ. ಸೊ ಹಾಗಾಗಿ ನಾನು ದೇವರನ್ನ ನಂಬಿದ್ದೀನಿ, ಅದು ನಿಜ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಯಾರು ಕೂಡ ಒಂದೇ ಸಲ, ಕೆಲವರಿಗೆ ಆಗುತ್ತೆ ಅದೃಷ್ಟ ಇದ್ದವ್ರಿಗೆ, ಅದೃಷ್ಟ ಇಲ್ಲ ಅಂದ್ರೆ ಆಗಲ್ಲ. ಬಟ್ ಲೇಟ್ ಆದ್ರೂ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ಜಾಸ್ತಿ ಫಾಲೋವರ್ಸ್ ಇದ್ರೆ ಮಾತ್ರ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ನನ್ನ ಹತ್ರ ಈಗ ಯೂಟ್ಯೂಬಲ್ಲಿ 18,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದ್ರೂ ನಾನು ಆನ್ಲೈನ್ ಈಗ ಯೂಟ್ಯೂಬ್ ಇಂದ ಏನಿದ್ ಬರ್ತಾ ಇದೆ ಅದು ನನಗೆ ಅಷ್ಟೊಂದು ಬರ್ತಾ ಇಲ್ಲ. ಯೂಟ್ಯೂಬ್ ಕಡೆಯಿಂದ ನನಗೆ ಜಾಸ್ತಿ ಬರ್ತಾ ಇರೋದು ಏನು ಅಂತಂದ್ರೆ, ನನ್ನ ಫ್ರೆಂಡ್ಸು, ಅವರ ಫ್ರೆಂಡ್ಸ್ಗಳು, ಅದರಿಂದ ನನಗೆ ಜಾಸ್ತಿ ಬರ್ತಾ ಇದೆ ಹೊರತು ಯೂಟ್ಯೂಬ್ ಇಂದ ಅಂತೇಳಿ ಬರ್ತಾ ಇರೋದು ತುಂಬಾ ಕಡಿಮೆ. ಸೊ ಅದು ಸುಳ್ಳು. ಇವಾಗ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ, ಹಾಗಿದ್ರೆ ನನಗೆ ಎಷ್ಟು ಆರ್ಡರ್ ಬರ್ಬೇಕಲ್ವಾ ದಿನಕ್ಕೆ, ಅಲ್ವಾ? ಅದನ್ನ ಥಿಂಕ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಫಾಲೋವರ್ಸ್ ಇದ್ರೆ ಅದು ಕರೆಕ್ಟ್, ಹೌದು. ಈಗ ಯೂಟ್ಯೂಬ್ ಅಲ್ಲಿ ಯಾರು ತುಂಬಾ ಫೇಮಸ್ ಆಗಿರ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ತುಂಬಾ ಫೇಮಸ್ ಆಗಿರ್ತಾರೆ ಅಂತವ್ರ ಕೈಯಿಂದ ಜಾಸ್ತಿಯಾಗಿ ಜನ ತಗೋತಾರೆ. ಅದು ಏನಕ್ಕಂತ ನನ್ಗೂ ಗೊತ್ತಿಲ್ಲ. ಬಟ್ ಅವರು ಎಷ್ಟು ರೇಟಿಗೆ ಕೊಡ್ತಾರಂತ ನನಗೂ ಗೊತ್ತಿಲ್ಲ. ಬಟ್ ನಾನು ನಿಜ ಹೇಳ್ತಾ ಇದ್ದೀನಿ ನಿಮಗೆ, ನೀವು ಬೇಕಿದ್ರೆ ಬಂದು ನೋಡಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಫೋಟೋಸ್ ಹಾಕ್ತಾ ಇರ್ತೀನಿ. ಆ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ನೀವು ಕೇಳಿ ಎಷ್ಟು ರೇಟ್ ಅಂತ. ನಾನು ನಿಮಗೆ ರೇಟ್ ಹೇಳ್ತೀನಲ್ವಾ, ಅವಾಗ ನಿಮಗೆ ಗೊತ್ತಾಗುತ್ತೆ ಇವ್ರು ಎಷ್ಟು ಕಡಿಮೆ ರೇಟ್ಗೆ ಕೊಡ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೊಂದು ಏನಂತಂದ್ರೆ, ನಾನು ಓನ್ಲಿ ಸಾರಿ ಬಿಸ್ನೆಸ್ ಮಾತ್ರ ಅಲ್ಲ, ನೈಟೀಸ್ ಇರ್ಬೋದು, ಪೆಟಿಕೋಟ್ಸ್ ಇರ್ಬೋದು, ಬ್ಲೌಸ್ ಪೀಸ್, ಲೆಗ್ಗಿನ್ಸ್, ಟಾಪ್ಸ್ಗಳು, ಆಮೇಲೆ ಟಾಪ್ ಪ್ಯಾಂಟ್, ಕಾರ್ಡ್ ಸೆಟ್ಗಳು, ಇದು ಎಲ್ಲವೂ ಕೂಡ ನಾನು ಸೇಲ್ ಮಾಡ್ತಾ ಇದ್ದೀನಿ. ಫೀಡಿಂಗ್ ನೈಟೀಸ್ ಕೂಡ ಇದೆ. ತುಂಬಾ ಒಂದೇ ಸಾರಿ ಮಾತ್ರ ಇದು ಮಾಡ್ತಾ ಇಲ್ಲ, ಎಲ್ಲಾನು ಕೂಡ ಸೇಲ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಗುಡ್ ಕ್ವಾಲಿಟಿದು. ಆಮೇಲೆ ನಿಮ್ಗೆ ನಿಜ ಹೇಳ್ಬೇಕು ಅಂತಂದ್ರೆ, ಅವಾಸ ಬ್ರ್ಯಾಂಡೆಡ್ ಟಾಪ್ಗಳು ಅದಕ್ಕೆ 800-900 ರೂಪೀಸ್ ಇದೆ ಓನ್ಲಿ ಟಾಪಿಗೆ. ಬರೀ ನಾನು 500 ರೂಪೀಸ್ಗೆ ನಿಮ್ಗೆ ಕೊಡ್ತಾ ಇದ್ದೀನಿ. ನೀವೇ ಅನ್ಕೊಳ್ಳಿ ಹಾಗಿದ್ರೆ ಇಷ್ಟು ಕಡಿಮೆ ರೇಟ್ಗೆ ಕೊಡ್ತಾ ಇದ್ದಾರೆ MRPಗಿಂತ ಅಂತೇಳಿ. ಯಾಕಂದ್ರೆ ನಾನೇ ಇಲ್ಲಿ ಸ್ವತಃ ನೋಡಿದ್ದೀನಿ. ಮೊನ್ನೆ ಒಂದಿನ ಈ ತರ ಔಟ್ಸೈಡ್ ಅಂಗಡಿಗೆ ಹೋಗ್ಬೇಕಂದ್ರೆ ಕೆಲವೊಂದ್ಸಲ ನನ್ಗೆ ಅನ್ಸ್ಬಿಡುತ್ತೆ, ಅಯ್ಯೋ ನಾನು ಇಷ್ಟು ಕಡಿಮೆ ಕೊಡ್ತಾ ಇದ್ದೀನಿ ಆದ್ರೂ ಯಾಕೆ ತಗೋತಾ ಇಲ್ಲ ಜನ ಅಂತ. ಬಟ್ ನಾನೇ ಮೊನ್ನೆ ಒಂದ್ಸಲ ಅಂಗಡಿಗೆ ಹೋಗಿ ನೋಡ್ ಬಂದೆ, ಅದು ಫಿಕ್ಸ್ಡ್ ರೇಟ್ ಅಂಗಡಿ ಆಗಿತ್ತು, ಶಾಪ್ ಆಗಿತ್ತು. ಬಟ್ ಫ್ಯಾನ್ಸಿ ಸ್ಯಾರಿಗಳು ತುಂಬಾನೇ ಇತ್ತು. ಬಟ್ ಎಲ್ಲಿ ನೋಡಿದ್ರು ಕೂಡ 1500 ಮೇಲೇನೆ ಇತ್ತು. ಸೇಮ್ ನನ್ನ ಹತ್ರನೂ ಅದೇ ಇದೆ. ನಾನು ಸಮೇತ ಇಲ್ಲಿ ಅದು 1300ಗೆನ ಸೇಲ್ ಮಾಡ್ತಾ ಇದ್ದೀನಿ. ನಾನು 1300-1200ಗೆ ನಾನು ಆ ಸಾರಿನ ಸೇಲ್ ಮಾಡ್ತಾ ಇದ್ದೀನಿ. ಬಟ್ ಔಟ್ ಸೈಡ್ ನೋಡಿದ್ರೆ ಎಷ್ಟಿದೆ ಗೊತ್ತಾ ರೇಟು?
1500 2000 ಇದೆ ಅಂಗಡಿಗಳಲ್ಲಿ, ಶಾಪ್ಗಳಲ್ಲಿ. ಓಕೆನಾ, ಅದು ಫಿಕ್ಸ್ಡ್ ರೇಟ್ ಅಂತ ಹಾಕಿದ್ರು. ಫಿಕ್ಸ್ಡ್ ರೇಟ್ ಅಂದ್ರೆ ಅಲ್ಲಿ ನೀವು ಬಾರ್ಗಿಂಗ್ ಏನು ಮಾಡೋ ಹಾಗಿಲ್ಲ, ಅಲ್ಲಿ ಏನ್ ರೇಟ್ ಇರುತ್ತೆ ಅದನ್ನ ನೀವು ಇದು ಮಾಡಬೇಕು. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ನಾನಿಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಕಡಿಮೆಗೆ, ಅದರಲ್ಲೂ ಕಡಿಮೆ ಮಾಡೋದಕ್ಕೆ ಹೇಳ್ತಾರೆ. ಬಟ್ ಅಂಗಡಿಗಳಲ್ಲಿ ಎಷ್ಟೇ ರೇಟ್ ಇದ್ರೂ ಹೋಗಿ ಕೊಟ್ಟು ಬಂದು ತಗೋತಾರೆ. ಓಕೆನಾ, ಯಾಕಂದ್ರೆ ಅಂಗಡಿಯಲ್ಲಿ ಅವರಿಗೆ ತಗೊಳ್ಳೋದು ಕ್ವಾಲಿಟಿ ಇರುತ್ತೆ. ಸೊ ಹಾಗಾಗಿ ನಾವು ಕೊಡುವಂಥದ್ದು ಕ್ವಾಲಿಟಿ ಇರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ನೀವು ಒಂದ್ಸಲ ನೋಡಿ, ತಗೊಂಡು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ ಇರುತ್ತಾ ಅಥವಾ ಕ್ವಾಲಿಟಿ ಇಲ್ವಾ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಹೇಳಿರೋದು. ಇವಾಗ ಯೂಟ್ಯೂಬ್ನಲ್ಲಿ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ಬರ್ತಾ ಇಲ್ಲ. ಸೊ ಹಾಗಿದ್ರೆ ಇದರಲ್ಲಿ ಯಾವುದನ್ನ ನಂಬ್ತೀರಾ ನೀವು? ಯೂಟ್ಯೂಬಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಅಥವಾ ನನ್ನ ಹತ್ರ ಸಬ್ಸ್ಕ್ರೈಬರ್ಸ್ ಇಲ್ವೇ ಇಲ್ಲ ಅಂತೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತ. ಸೊ ನಿಮಗೆ ನೀವು ಚಾಲೆಂಜ್ ಆಗಬೇಕು. 0 ಫಾಲೋವರ್ಸ್ ಇರಲಿ, 0 ಸಬ್ಸ್ಕ್ರೈಬರ್ಸ್ ಇರಲಿ. ಇವಾಗ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ 0 ಸಬ್ಸ್ಕ್ರೈಬರ್ಸ್ ಇಂದ ಸ್ಟಾರ್ಟ್ ಮಾಡಿರೋದು. ಸೊ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಲ್ವಾ? ಅದೇ ತರ ಬಿಸ್ನೆಸ್ ಕೂಡ ಹಾಗೆ. ಎಲ್ಲರೂ ನಿಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ಬಿಸ್ನೆಸ್ ಮಾಡಿ. ಹಾಗೇನೆ ಓನ್ಲಿ ಆನ್ಲೈನ್ ಮಾತ್ರ ನಂಬೇಡಿ. ಓಕೆನಾ, ಆನ್ಲೈನ್ ಅಲ್ಲಿ ಮಾತ್ರ ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಇದೆ. ಆನ್ಲೈನು ಆಫ್ಲೈನ್ ಎರಡೂ ಕಡೆ ನೀವು, ಇವಾಗ ನಾನು ಸ್ವತಃ ಟೈಲರ್ ಆಗಿರೋದ್ರಿಂದ ಇಲ್ಲಿಗೆ ಟೈಲರ್ಸ್ ಬರ್ತಾರೆ, ಅಂದ್ರೆ ಹೊಲಿಯಕ್ ಬರ್ತಾರೆ. ಸೊ ಆಗ ಅವರಿಗೆ ನಾನು ಹೇಳ್ಬೋದು. ಮತ್ತೆ ಇನ್ನೊಂದು ದುಃಖದ ವಿಷಯ ಏನ್ ಗೊತ್ತಾ, ಇಲ್ಲಿ ರೋಡ್ ಸೈಡ್ ಅಲ್ಲಿ ನಾವು ಬ್ಯಾನರ್ ಹಾಕಿದ್ವಿ. ಅದು ಏನು ಅಂತಂದ್ರೆ ಕಬ್ಣದ್ದು ಇದು ವೆಲ್ಡಿಂಗ್ ಎಲ್ಲ ಮಾಡ್ಬಿಟ್ಟು ಆ ತರ ಹಾಕಿರೋದು. ಅದನ್ನ ನಾವೇನಂದ್ರೆ ಮಣ್ಣಲ್ಲಿ ಹೂತಿ ಹಾಕಿರ್ಲಿಲ್ಲ, ಜಸ್ಟ್ ಕಾಂಪೌಂಡ್ ತರ ಇತ್ತು. ಅದಕ್ಕೆ ನಾವು ಅದನ್ನ ಇದು ಮಾಡಿದ್ವಿ. ಓಕೆನಾ, ಬ್ಯಾನರು. ಬಟ್ ಬ್ಯಾನರ್ ಹಾಕಿ 1 ತಿಂಗಳು ಕೂಡ ಆಗಿಲ್ಲ ಫ್ರೆಂಡ್ಸ್. ಈಗ 2-3-4 ಡೇಸ್ ಅಲ್ಲಿ ಏನಾಯ್ತು ಅಂತಂದ್ರೆ, ಈವ್ನಿಂಗ್ ಇತ್ತು, ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗ ಬ್ಯಾನರ್ ಇಲ್ಲ ಅಲ್ಲಿ. ಸೊ ಎಷ್ಟು ಬೇಜಾರಾಯ್ತು ಅಂತಂದ್ರೆ, ಅದನ್ನ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಬ್ಯಾನರ್ಗೆ ನಾವು 300-400 ರೂಪೀಸ್ ಕೊಟ್ಟಿದೀವಿ. ಅದರ ಫ್ರೇಮ್ ಏನಿದೆ ಅದನ್ನ ಮಾಡ್ಲಿಕ್ಕೆ ಹಸ್ಬೆಂಡ್ ಬಂದು ನೈಟ್ ಹೊತ್ತಲ್ಲಿ ಅದನ್ನ ವೆಲ್ಡಿಂಗ್ ಎಲ್ಲ ಮಾಡಿ, ಇಷ್ಟೆಲ್ಲ ಮಾಡಿ ಆದ ನಂತರ ಅಲ್ಲಿ ಬ್ಯಾನರ್ ಇಲ್ಲ. ಸೊ ತುಂಬಾ ಬೇಜಾರಾಯ್ತು. ಅದನ್ನ ಯಾರು ಕತ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಂಗೆ. ಅದು ಮೊನ್ನೆ ಅದೇ ನನ್ನ ತಲೆಯಲ್ಲಿ ಇತ್ತು, ಬ್ಯಾನರ್ ಇದೇ ವಿಷಯ. ಆಮೇಲೆ ನಾನು ಅನ್ಕೊಂಡೆ, ಅಯ್ಯೋ ಇದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ನೆಕ್ಸ್ಟ್ ಹಾಕಿದಾಗ ನಾವು ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಯಾರು ತಗೊಂಡು ಹೋಗಿದ್ದಾರೆ ಅಂತ. ಸ್ವಲ್ಪ ಏನ್ ಹೇಳ್ತಾರೆ ಅಂದ್ರೆ, ಪ್ರೇಮ್ ಚೆನ್ನಾಗಿತ್ತಲ್ವಾ, ಅದಕ್ಕೋಸ್ಕರ ಯಾರಾದ್ರೂ ಕತ್ಕೊಂಡು ಹೋಗಿರ್ಬೋದು ಅಂತ ಹೇಳ್ತಾರೆ, ಪ್ರೇಮ್ ಚೆನ್ನಾಗಿರೋ ಕಾರಣ. ಇನ್ನು ಇಲ್ಲಿ ನಮ್ಗೆ ಯಾರು ಕೂಡ ಏನು ದ್ವೇಷ ಮಾಡೋರಾಗ್ಲಿ ಅಥವಾ ನಾವು ಸಕ್ಸಸ್ ಆಗ್ಬಾರ್ದು ಅಂತ ನಮಗೆ ಬೆನ್ನಿಗೆ ಚೂರಿ ಹಾಕೋರಾಗ್ಲಿ ಅಂತವ್ರು ಇಲ್ಲ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾವಿಲ್ಲಿ ಜಾಸ್ತಿ ಯಾರನ್ನು ಪರಿಚಯ ಮಾಡ್ಕೊಂಡಿರಲ್ಲ. ಇವಾಗ ಹೊಲಿಯಕ್ ಬರ್ತಾರೆ ಅವ್ರಿವ್ರು ಅದರಲ್ಲಿ ಮಾತಾಡ್ತೀನಿ, ಅವ್ರು ಮಾಡಕ್ಕಿಲ್ಲ ಅಂತ ಅನ್ಕೊಂಡಿದೀನಿ. ಬಟ್ ಗೊತ್ತಿಲ್ಲ ನನಗೆ ಅದು ಏನು ಫ್ರೇಮಿಗೋಸ್ಕರ ಕತ್ಕೊಂಡು ಹೋದ್ರಾ ಅಥವಾ ಯಾಕೆ ಕತ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಬ್ಯಾನರ್ ಇಲ್ಲ. ಸೊ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದೆ. ಅದೇ ತಲೆಯಲ್ಲಿ ಇತ್ತು, ಅದನ್ನ ತೆಗ್ದು ಹಾಕ್ಬಿಟ್ಟು ಈಗ ತಲೆಯಿಂದ. ಬ್ಯಾನರ್ ಇಲ್ಲ ಅಂದ್ರೆ ಇನ್ನೊಂದು ಬ್ಯಾನರ್ ಮಾಡ್ಬೋದು. ಬಟ್ ಆ ಬ್ಯಾನರ್ ಇದೆ ಅಮೌಂಟ್ ಯಾರು ಕೊಡ್ತಾರಲ್ವಾ? ಇವಾಗ ನೀವು ಅನ್ಕೊಂಡಿರ್ಬೋದು, ಇವ್ರು ಏನು ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ತುಂಬಾ ಇವರಿಗೆ ದುಡ್ಡು ಬರ್ತಾ ಇದೆ, ಇವ್ರ ಹತ್ರ ತುಂಬಾ ದುಡ್ಡಿದೆ ಅಂತ. ನಾವು ಏನಕ್ಕೆ ಮಾಡ್ತಾ ಇರೋದು ಅಂತಂದ್ರೆ, ಸ್ವಲ್ಪ ಹಸ್ಬೆಂಡಿಗೂ ಕೂಡ ಹೆಲ್ಪ್ ಆಗ್ಲಿ, ಅಂದ್ರೆ ಇದರಿಂದ ಸ್ವಲ್ಪ ಏನಾದ್ರೂ ಅಮೌಂಟ್ ಬಂದ್ರೆ ಸ್ವಲ್ಪ ನಮಗೂ ಕೂಡ ಯೂಸ್ ಆಗುತ್ತೆ. ಸೊ ಓಕೆನಾ, ನಾವು ಯೂಟ್ಯೂಬ್ ಅಲ್ಲಿ ಅದನ್ನೆಲ್ಲ ಹೇಳ್ಕೊಳ್ಳೋದಿಕ್ಕಾಗಲ್ಲ. ನಂಗೆ ತುಂಬಾ ಕಷ್ಟ ಇದೆ, ನಂಗೆ ದುಡ್ಡು ಬೇಕು, ಎಲ್ಲ ಮ್ಯಾಟರ್ಸ್ ಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ಹೇಳಕ್ಕಾಗಲ್ಲ. ಯೂಟ್ಯೂಬ್ ಅನ್ನುವಂತ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ನಾವು ಈಗ ಯೂಟ್ಯೂಬ್ ಅಲ್ಲಿ ನಾವು ಡೀಸೆಂಟ್ ಆಗಿ ವಿಡಿಯೋಸ್ ಗಳನ್ನ ಹಾಕ್ತಾ ಹೋಗ್ತೀವಿ. ಅತ್ಕೊಂಡು ನನ್ನ ಫ್ಯಾಮಿಲಿ ಹಂಗೆ, ನನ್ನ ಫ್ಯಾಮಿಲಿ ಹಿಂಗೆ, ನಂಗೆ ದುಡ್ಡು ಬೇಕು, ನನ್ನ ಹತ್ರ ದುಡ್ಡಿಲ್ಲ, ನಾವು ತುಂಬಾ ಬಡವರು, ಅದನ್ನೆಲ್ಲ ಹೇಳ್ಕೊಳ್ಳೋದಿಕ್ಕೆ ಕಷ್ಟ. ನೀವು ಅನ್ಕೊಂಡಿರ್ಬೋದು, ಇವ್ರು ಬಾಡಿಗೆ ಮನೇಲಿ ಇದ್ದಾರೆ, ಅಷ್ಟು ಚಂದ ಬಾಡಿಗೆ ಮನೇಲಿ ಇದ್ದಾರೆ, ಅಷ್ಟಷ್ಟು ಬಾಡಿಗೆ ಕೊಡ್ಬೋದು. ಬಟ್ ತಿಂಗಳಲ್ಲಿ ಬರುವಂತ ಸ್ಯಾಲರಿಯಲ್ಲಿ 1 ರೂಪಾಯಿ ಕೂಡ ಉಳಿಯಲ್ಲ ಅಂದ್ರೆ ನೀವು ಬೆಂಗಳೂರಲ್ಲಿ ನೀವೇ ಅನ್ಕೊಳ್ಳಿ ಅಲ್ವಾ? ಅದಕ್ಕೋಸ್ಕರ ಒಂದು ಗಂಡ ಹೆಂಡತಿ ಇಬ್ರು ಕೂಡ ದುಡಿದ್ರೆ ಸ್ವಲ್ಪ ಈ ಬೆಂಗಳೂರಲ್ಲಿ ಜೀವನವನ್ನ ಮಾಡ್ಬೋದು. ಓಕೆ, ಪಾಪ ಎದ್ದಿದ್ಲು, ಹಾಗಾಗಿ ಸೊ ಹಿಂದೆ ನಾನು ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇರೋದು. ಈಗ 9:30 ಆಗಿದೆ. ಇಲ್ಲಾಂದ್ರೆ ಅವಳು 10:30-11 ಗಂಟೆ ತನಕ ಎದ್ದೇಳೋದೇ ಇಲ್ಲ ಮಾರ್ನಿಂಗ್. ಇವತ್ತು ಎದ್ಬಿಟ್ಟಿದ್ದಾಳೆ ನೋಡಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಏನು ಅಂತಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ನೀವು ಓನ್ಲಿ ಆನ್ಲೈನ್ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಕಷ್ಟ ಆಗುತ್ತೆ. ನಿಮ್ಗೆ 0 ಫಾಲೋವರ್ಸ್ ಇದ್ರು ನೀವು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು. ಎರಡೂ ಇರಬೇಕು ನಿಮ್ಗೆ, ಆನ್ಲೈನ್ ಇರಬೇಕು, ಆಫ್ಲೈನ್ ಎರಡೂ ಸೈಡ್ ಕೂಡ ಬಿಸ್ನೆಸ್ ಇದ್ರೆ ನಾವು ಸಕ್ಸಸ್ ಆಗೋದಿಕ್ಕೆ ಖಂಡಿತವಾಗ್ಲೂ ಕಾರಣ, ಸಕ್ಸಸ್ ಸಿಗುತ್ತೆ ಅದಕ್ಕೆ. ಸೊ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ನಾನು ನಿಮ್ಗೆ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳೇ ಕೊಡೋದು, ಸಾರಿಗಳಿರ್ಬೋದು, ನೈಟೀಸ್ಗಳಿರ್ಬೋದು, ತುಂಬಾ ಅಂದ್ರೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ. ಒಂದು ಸಲ ಬಂದು ನೀವು ಗ್ರೂಪ್ಗೆ ಜಾಯ್ನ್ ಆಗಿ ಅಥವಾ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಕೂಡ ಮಾಡ್ಬೋದು. ನಾನು ನಿಮ್ಗೆ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ. ಇನ್ನೊಂದು ಏನಂತಂದ್ರೆ, ನಾನು
ಹೇಳ್ಬೇಕು ಅಂತಂದ್ರೆ ಇವಾಗ ವಾಟ್ಸಪ್ ಅಲ್ಲಿ ಎಲ್ಲರೂ ಕೇಳ್ತಾರೆ ಆನ್ಲೈನ್ ಅಲ್ಲಿ ಏನು ಕೊರಿಯರ್ ಮಾಡ್ತೀವಿ ಅವರಿಗೆ ಸಾರಿದು ಫೋಟೋ ಕಳಿಸಿ, ಸಾರಿ ಪಲ್ಲು ಹೇಗಿದೆ, ವಿಡಿಯೋಸ್ ಎಲ್ಲವೂ ಕೂಡ ನಾನು ಮಾಡಿ ಕಳಿಸ್ತೀನಿ. ಓಕೆನಾ, ನಿಮ್ಗೆ ನೈಟೀಸ್ ಇರ್ಬೋದು, ಯಾವುದೇ ಇರ್ಬೋದು, ಹೇಗಿದೆ ಕ್ವಾಲಿಟಿ, ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಚೆಸ್ಟ್ ಎಷ್ಟು ಬರುತ್ತೆ ರೌಂಡು, ಇದು ಎಲ್ಲವೂ ಕೂಡ ನೀವು ಹೇಳಿದ ಹಾಗೆ ನಾನು ನಿಮ್ಗೆ ವಿಡಿಯೋ ಮಾಡಿ ಕಳಿಸ್ತೀನಿ. ಸೊ ಹಾಗಾಗಿ ಏನು ಅಂತಂದ್ರೆ ನಾನು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನನ್ನ ಕಡೆಯಿಂದ ಕೂಡ ನೀವು ಶಾಪಿಂಗ್ ಮಾಡಿ. ಸೊ ಓನ್ಲಿ ಸಾರೀಸ್ ಮಾತ್ರ ಅಲ್ಲ, ಟಾಪ್ಸ್ ಇದೆ, ಲೆಗ್ಗಿನ್ಸ್ ಇದೆ, ಹಾಗೇನೆ ನೈಟೀಸ್ ಇದೆ, ಯಾವುದು ಬೇಕು ನೀವು ಅದು ತಗೋಬಹುದು. ಪೆಟಿಕೋಟ್ಸ್ ಇದೆ, ಬ್ಲೌಸ್ ಪೀಸಸ್ ಇದೆ, ಕಡಿಮೆ ಬಜೆಟ್ ಅಲ್ಲಿ. ಓಕೆನಾ, ಸೊ ಇದಿಷ್ಟು ನನಗೆ ಹೇಳ್ಬೇಕಿತ್ತು ಈ ಮಾತುಗಳು. ಸೊ ಏನು ಅಂತಂದ್ರೆ ಓನ್ಲಿ ಫಾಲೋವರ್ಸ್ ಜಾಸ್ತಿ ಇದ್ರೆ ಮಾತ್ರ ಅಲ್ಲ, ಅದನ್ನ ನೀವು ಚಾಲೆಂಜಿಂಗ್ ಆಗಿ ತಗೊಳ್ಳಿ. ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ನಾನು ಹೇಳಿದೆ ನೋಡಿ, ನಿಮ್ಮ ಹತ್ರ ಅಮೌಂಟ್ ಇತ್ತು ಅಂತಂದ್ರೆ ಮಾತ್ರ ನೀವು ಸಾಲ ಗೀಲ ಎಲ್ಲ ಮಾಡ್ಕೊಳ್ಬೇಕು ಹೋಗ್ಬೇಡಿ. ನಾವು ಸ್ವಲ್ಪ ಸಾಲ ಮಾಡಿದ್ವಿ, ಬಟ್ ಅದು ಇವಾಗ ಕರೆಕ್ಟ್ ಆಯ್ತು, ಇವಾಗ ನಮ್ಗೆ ನೆಮ್ಮದಿ ಇದೆ. ಸೊ ಹಾಗಾಗಿ ನಾವು ಬಿಸ್ನೆಸ್ ಆಗಿಲ್ಲ ಅಂತ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಇದನ್ನ ಇದ್ ಮಾಡ್ತಾ ಇಲ್ಲ, ಬಟ್ ಲೇಟ್ ಆಗಿ ಆಗುತ್ತೆ ಅಂತೇಳಿ ಅನ್ಕೊಂಡೆ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರೋದು. ಸೊ ಎರಡು ಕಡೆ ಇದ್ದಾಗ ನಿಮ್ಗೆ ಬ್ಯಾಲೆನ್ಸ್ ಆಗುತ್ತೆ ಅವಾಗ. ಸೊ ಅದಕ್ಕೋಸ್ಕರ ನಾನು ಹೇಳಿರೋದು. ಸೊ ಜಾಸ್ತಿಯಾಗಿ ಕಮೆಂಟ್ ಹಾಕ್ತಾ ಇರಿ. ಯೂಟ್ಯೂಬ್ ಅಲ್ಲಿ ಇನ್ ಮುಂದೆ ಜಾಸ್ತಿ ಬ್ಲಾಗ್ ಗಳನ್ನ ಮಾಡ್ತೀನಿ. ಇವಾಗ ಅವಳು ಮಾರ್ನಿಂಗ್ ಎದ್ದ ಕಾರಣ ಸ್ವಲ್ಪ ಸೈಲೆಂಟ್ ಆಗಿ ಕೂತಿದ್ದಾಳೆ, ಇಲ್ಲಾಂದ್ರೆ ಈ ತರ ಇಟ್ಕೊಂಡು ಸೈಲೆಂಟ್ ಆಗಿ ವಿಡಿಯೋ ಮಾಡೋದಿಕ್ ಆಗಲ್ಲ. ಸೊ ನಾನು ಅರ್ಧ ವಿಡಿಯೋ ಮಾಡಿದೀನಿ, ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಬಂದು ಇವಾಗ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಅವಳು ಎದ್ದೇಳಲ್ಲ, ಇವತ್ತು ಯಾಕೋ ಬೇಗನೆ ಎದ್ಬಿಟ್ಲು. ಇಲ್ಲಾಂದ್ರೆ ಎದ್ದೇಳೋದಿಲ್ಲ, 10:30 11 ಗಂಟೆ ಆಗುತ್ತೆ. ನೈಟ್ ಹೊತ್ತು ಮಲಗಬೇಕಾದ್ರೂ 12 ಗಂಟೆ ಆಗೇ ಆಗುತ್ತೆ. ಮತ್ತೆ ಹಗಲು ಹೊತ್ತಲ್ಲಿ ಮಲ್ಕೊಳ್ಳೋದಿಲ್ಲ, ಅವಾಗ ನಂಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ನಂಗೆ ಸಾರೀಸು, ನೈಟೀಸು ಎಲ್ಲ ತಗೊಂಡು ವಿಡಿಯೋ ಮಾಡಬಹುದು, ಶಾರ್ಟ್ ವಿಡಿಯೋಗಳೆಲ್ಲ, ಬಟ್ ಮಾಡೋದಕ್ಕೆ ಟೈಮ್ ಸಿಗಲ್ಲ ನಂಗೆ, ಅದೇ ಒಂದು ಪ್ರಾಬ್ಲಮ್. ಸೊ ನೆಕ್ಸ್ಟ್ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಅನ್ಕೊಂಡಿರ್ಬೋದು ಯೂಟ್ಯೂಬ್ ಅಲ್ಲಿ ಇವರಿಗೆ ತಿಂಗಳು ಪೇಮೆಂಟ್ ಬರ್ತಾ ಇದೆ ಅಂತ, ಬಟ್ ಖಂಡಿತವಾಗ್ಲೂ ಬರ್ತಾ ಇಲ್ಲ. ಅಂದ್ರೆ ಇಷ್ಟರವರೆಗೆ ನಂಗೆ 4th ಪೇಮೆಂಟ್ ಏನೋ ಬಂದಿದೆ, 5th 4th ಏನೋ ಪೇಮೆಂಟ್ ಬಂದಿದೆ, ಬಟ್ ಇನ್ನ ಕೂಡ $100 ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಡೈಲಿ ವಿಡಿಯೋಸ್ ಹಾಕ್ಬೇಕು, ಜಾಸ್ತಿ ವ್ಯೂಸ್ ಕೂಡ ಹೋಗ್ಬೇಕು. 10,000 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ವ್ಯೂಸ್ ಹೋಗ್ತಾ ಇಲ್ಲ, ನೋಡಲ್ಲ ಕೆಲವರು. ಸೊ ತುಂಬಾ ಬೇಜಾರಾಗುತ್ತೆ ಅವಾಗ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು ಸಲ ನನ್ನ ಕಡೆಯಿಂದ ನಿಮ್ಗೆ ಯಾವ್ದಾದ್ರು ಸ್ಯಾರೀಸ್ ಇರ್ಬೋದು, ಪೆಟಿಕೋಟ್ಸ್ ಇರ್ಬೋದು, ಟಾಪ್ಸ್ ಇರ್ಬೋದು, ಲೆಗ್ಗಿನ್ಸ್ ಇರ್ಬೋದು, ನೈಟೀಸ್ ಯಾವ್ದಾದ್ರು ಒಂದು ಪರ್ಚೇಸ್ ಮಾಡಿ ನೋಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಡಿಮೆಗೆ ಇಷ್ಟು ಒಳ್ಳೆ ಕ್ವಾಲಿಟಿದು ಅಂತೇಳಿ. ಸೊ ಓಕೆ, ಇನ್ನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ, ಜಸ್ಟ್ ಹಾಯ್ ಆದ್ರೂ ಕಮೆಂಟ್ ಹಾಕಿ, ಅವಾಗ ನಂಗೆ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಆಗಿ ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀನಿ. ಟೈಲರಿಗೆ ಸಂಬಂಧಪಟ್ಟಿರೋ ಕೂಡ ವಿಡಿಯೋಸ್ ಗಳನ್ನ ಹಾಕ್ತೀನಿ. ಇನ್ನೊಂದು 2-3 ವಿಡಿಯೋ ಮಾಡಿ ಇಟ್ಕೊಂಡಿರೋದಿದೆ, ಅದಕ್ಕೆ ವಾಯ್ಸ್ ಕೊಡ್ಬೇಕಷ್ಟೇ. ಸೊ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಸ್ ಗಳನ್ನು ಕೂಡ ಹಾಕ್ತಾ ಇರ್ತೀನಿ. ಸೊ ಓಕೆ, ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.